ನರಸಿಂಹ, ನಿನಗೆ ಸನ್ಮಾನ ಮಾಡ್ತಾರಲ್ಲ ಆ ಫಂಕ್ಷನ್ಗೆ ನಾನು ಬರ್ಬೋದಾ? ಅತ್ತೆ, ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಹಾಗಾದ್ರೆ ಅದಕ್ಕೆ ನಿಮ್ಮ ಜರಿ ಸೀರೆ ಕೊಡಿಯೋದಕ್ಕೆ ನಾನು ಉಟ್ಕೋಬೇಕು. ಇಣಕಲ್ ಸೀರೆನೇ ಉಟ್ಕೊಂಡೋಗಿ ಕೂತ್ಕೊಂಡು ಚಪ್ಪಾಳೆ ಹೊಡಿಯತ್ತಾನೆ. ಸುಮ್ಮನೆ ಸರಿ, ಸುಮ್ಮನೆ ಬೇಕು ಹೋಗೋ. ನರಸಿಂಹ ಸಕ್ಕರೆ ತಗೋ. ಆ ಮಾಡು. ತಿನ್ಸಮ್ಮ ನೀನು ತಿನ್ನೋ ಖುಷಿ ವಿಷಯಕ್ಕೆ. ನೀವು ತಗೊಳ್ಳಿ. ನರಸಿಂಹಂಗೋಸ್ಕರ ನಾನೇನಾದ್ರೂ ಸ್ವೀಟ್ ಮಾಡ್ತೀನಿ ಅತ್ತೆ. ಏನಮ್ಮ ಸಂಜನಾ, ನರಸಿಂಹನ್ಗೆ ಸನ್ಮಾನ ಮಾಡ್ತಿದ್ದಾರೆ ಅಂತ ಫುಲ್ ಅವನ ಮೇಲೆ ಕಾಳಜಿ ತೋರಿಸ್ತಾ ಇದೀಯಾ? ಆಂಟಿ, ಪ್ರಶಸ್ತಿ ಬರಲಿ ಇಲ್ಲ ಬರದೇ ಇರಲಿ, ನನಗಂತೂ ನರಸಿಂಹನ್ ಮೇಲಿರೋ ಕಾಳಜಿ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ನನಗಾಗ್ತಿರೋ ಖುಷಿಗೆ ಬರೀ ಮನೆ ಮುಂದೆ ಮಾತ್ರ ಅಲ್ಲ, ಇಡೀ ಊರಿಗೆನೆ ನರಸಿಂಹನ್ ಹೆಸರಲ್ಲಿ ಬ್ಯಾನರ್ ಹಾಕಿಸ್ತೀನಿ. ಹೌದಾ? ಹಾಗಾದ್ರೆ ನಾನು ಫೋಟೋ ತರ್ತೀನಿ ರಮ್ಮ. ಯಾಕಂಟಿ? ಬ್ಯಾನರ್ ಅಲ್ಲಿ ನರಸಿಂಹನ ಸೋದರತ್ತೆ ಅಂತ ಹಾಕ್ಬೇಕಲ್ವಾ, ಅದಕ್ಕೆ. ಬೇಕಾದ್ರೆ ಸಪರೇಟ್ ಆಗಿ ನೀನೇ ಒಂದು ಬ್ಯಾನರ್ ಹಾಕ್ಸು. ಹೌದಾ ಸಂಜನಾ, ಎಷ್ಟಾಗುತ್ತಮ್ಮ? 7,500 ಆಗುತ್ತೆ. ಹೌದಾ? ನಾನು ಪಕ್ಕದ ಮನೆ ಗಿರ್ಜನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ದುಡ್ಡಿನ ವಿಷಯ ಬಂತು ಅಂದ್ರೆ ಜಾಗನೇ ಖಾಲಿ ಮಾಡ್ಬಿಡ್ತಾಳೆ. ಒತ್ತಲ ನರಸಿಂಹ, ನನಗೆ ಡ್ಯೂಟಿಗೆ ಟೈಮ್ ಆಗ್ತಾ ಇದೆ, ನಾ ಹೊರಡ್ತೀನಿ. ಮಾವ, ಹುಷಾರಾಗಿ ಹೋಗಿ ಬನ್ನಿ. ಆಯ್ತಮ್ಮ. ಸಂಜನಾ, ಸಿಹಿ ಮಾಡ್ಬೇಕಲ್ಲ ಬಾಮ್ಮ. ಬನ್ನಿ. ಅಬ್ಬಾ, ಸದ್ಯ ನಾನು ಗಿರ್ಜನ್ ಮನೆಗೆ ಹೋಗಿದ್ದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನನ್ನ ಕೈಲಿ 7,500 ಕೊಡೋಕ್ಕಾಗುತ್ತಾ? ನಾನು ಇಲ್ಲಿಂದ ಕೊಡಲಿ? ಬ್ಯಾನರ್ ಆದ್ರೂ ಹಾಕ್ಸ್ಕೊಳ್ಳಿ, ಫೋಟೋನಾದ್ರೂ ಹಾಕ್ಸ್ಕೊಳ್ಳಿ. ಏನೇನು ಕೈ ಬಿಡು. ಹಿಡ್ದಿರೋದು ಬಿಡಕ್ಕಲ್ಲ. ಏನು ಮಾಡ್ತಾ ಇದೆಯಾ? ಕಂಗ್ರ್ಯಾಚುಲೇಷನ್ಸ್ ಮೈ ಡಿಯರ್ ಸಿಂಹ. ಆಗ್ಲೇ ನಿನಗೆ ಸರಿಯಾಗಿ ವಿಶ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಈಗ ವಿಶ್ ಮಾಡಿದೆ. ಖುಷಿ ಆಯಿತು. ಖುಷಿ ಆದರೆ ಖುಷಿ ಪಡಬೇಕು, ಅದಕ್ಕೆ ನನಗೆ ಯಾಕೆ ಮುತ್ತು ಕೊಡಬೇಕು? ನಿನಗೆ ಕೊಡ್ದೆ ದಾರಿಲಿ ಹೋಗೋರು ಕೊಡ್ಲಾ? ನೋಡು, ನಿಂಗೆ ಯಾಕೋ ಅತಿ ಆಯಿತು. ಆಗಲಿ ಬಿಡು, ಏನು ತಪ್ಪು? ಬಿಡು ಒಂದೇ. ಬಿಡಲ್ಲ, ನನಗೆ ಇನ್ನೂ ಸಮಾಧಾನ ಆಗಿಲ್ಲ, ಇನ್ನೂ ಜಾಸ್ತಿ ಕೊಡಬೇಕು ಅಂತ ಅನಿಸ್ತದೆ. ಏನು? ಸಿಹಿ ಮುತ್ತು ಮತ್ತೊಂದು. ಅಮ್ಮನ ಕರಿತೀನಿ ಇವಾಗ. ಕರಿ, ಅತ್ತೆ ಕಂಡ್ರೆ ನಂಗೆ ಏನು ಭಯ ಇಲ್ಲ. ಅಮ್ಮ, ಏಯ್, ನೀನ್ ನನ್ನನ್ನ ಮದ್ವೆ ಆಗಿದ್ಯಾ, ನನ್ ಗಂಡ ತಾನೆ, ಯಾಕೆ ಒಳ್ಳೆ ಚೈಲ್ಡ್ ಚಪಾತಿ ತರ ಆಡ್ತೀಯಾ? ಅತ್ತೆ ಏನಿಲ್ಲ, ನೀವ್ ಬರಕ್ ಹೋಗ್ಬೇಡಿ. ಯಾಕೆ ಅಮ್ಮನ್ ಬೇಡ ಅಂತೆ? ಅತ್ತೆ ನಾವಿರೋದನ್ನ ನೋಡ್ಬೇಕಾ? ಬೇಡ. ಅತ್ತೆ ಸ್ವಲ್ಪ ಬರ್ತೀರಾ ಇಲ್ಲಿ? ಬೇಡ ಅಮ್ಮ.